ನಮಸ್ಕಾರ, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇಂದಿನ ಕಥೆ ಸಂತಾನವಿದ್ದರೂ ಭರವಸೆಯಿಲ್ಲ. ಅರೇ ರಾಜು ಮಗನೇ, ಇಲ್ಲಿ ಬಾ ಅಪ್ಪ. ಕುಡಿಯಲು 1 ಲೋಟ ನೀರು ತಂದುಕೊಡು. ರಾಜು. ಓ ರಾಜು. ದೇವಕಿ ಅವರು ತಮ್ಮ ಮೊಮ್ಮಗ ರಾಜುವನ್ನು ಕೂಗುತ್ತಲೇ ಇದ್ದರು. ಆದರೆ ರಾಜು ತನ್ನ ಅಜ್ಜಿಯ ಮಾತನ್ನು ಕೇಳದಂತೆ ನಟಿಸಿ ಹೊರಗೆ ಆಟವಾಡಲು ಓಡಿಹೋದನು. ದೇವಕಿ ಅವರು ತಮ್ಮ ಸೊಸೆಯಂದಿರನ್ನು ಕರೆದರು. ಆದರೆ ಇಬ್ಬರು ಸೊಸೆಯಂದಿರಲ್ಲಿ ಒಬ್ಬರು ಬರುವುದು ಮುಖ್ಯ ಎಂದು ಭಾವಿಸಲಿಲ್ಲ. ದೇವಕಿ ಅವರ ಪತಿ ತೀರಿಹೋಗಿ 7 ತಿಂಗಳು ಕಳೆದಿತ್ತು. ಪತಿಯ ಮರಣದ ನಂತರ ಅವರು ಈಗ ಸಂಪೂರ್ಣವಾಗಿ ಒಂಟಿಯಾಗಿದ್ದರು. ದೇವಕಿ ಅವರಿಗೆ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳಿದ್ದಾಳೆ. ಮಗಳ ಮದುವೆಯನ್ನು ಒಳ್ಳೆಯ ಮನೆತನದಲ್ಲಿ ಮಾಡಿ ಅವರು ಆಕೆಯ ಜವಾಬ್ದಾರಿಯಿಂದ ಮುಕ್ತರಾಗಿದ್ದರು. 2 ಗಂಡು ಮಕ್ಕಳು ವಿವಾಹಿತರು. ಹಿರಿಯ ಮಗ ರಾಜೇಶ್ನ ಪತ್ನಿ ರಜನಿ ಮತ್ತು ಕಿರಿಯ ಮಗ ಅಮನ್ನ ಪತ್ನಿ ಅಮೃತ. ಇಬ್ಬರಿಗೂ ತಲಾ ಒಬ್ಬೊಬ್ಬ ಮಗನಿದ್ದನು. ರಾಜೇಶ್ನ ಮಗ ರಾಜುಗೆ 10 ವರ್ಷ, ಅಮನ್ನ ಮಗ ಸೋನುಗೆ 9 ವರ್ಷ. ಇಬ್ಬರ ನಡುವೆ 1 ವರ್ಷದ ವ್ಯತ್ಯಾಸವಿದ್ದರೂ ಇಬ್ಬರ ಜನ್ಮದಿನ ಒಂದೇ ದಿನ ಬರುತ್ತಿತ್ತು. ಮನೆಯಲ್ಲಿ ಉಳಿದವರೆಲ್ಲರೂ ತಮ್ಮ ಬಗ್ಗೆ ತಾವೇ ಕಾಳಜಿ ವಹಿಸಬಲ್ಲವರಾಗಿದ್ದರು. ಆದರೆ ಮನೆಯಲ್ಲಿ ಯಾರಿಗಾದರೂ ಆಸರೆಯ ಅಗತ್ಯವಿದ್ದರೆ ಅದು ದೇವಕಿ ಅವರಿಗೆ ಮಾತ್ರ. ವಯಸ್ಸಾದಂತೆ ಅವರ ದೇಹದ ಶಕ್ತಿ ಮತ್ತು ಮೂಳೆಗಳಲ್ಲಿನ ಬಲ ಕಡಿಮೆಯಾಗುತ್ತಿತ್ತು. ಮನೆಯ ಅಂಗಳದಲ್ಲಿ ಹಾಸಿಗೆಯ ಮೇಲೆ ದೇವಕಿ ಅವರು ಒಬ್ಬರೇ ಕುಳಿತಿದ್ದರು ಮತ್ತು ತಮ್ಮನ್ನು ತಾವೇ ಅಸಹಾಯಕ ಎಂದು ಭಾವಿಸುತ್ತಿದ್ದರು. ಕುಳಿತಲ್ಲೇ ಯೋಚಿಸುತ್ತಿದ್ದರು. ಹೊಸ ಪೀಳಿಗೆಯ ದೇಹದಲ್ಲಿ ಶಕ್ತಿ ಹೆಚ್ಚಾದಂತೆ ಹಳೆಯ ಪೀಳಿಗೆ ದೌರ್ಬಲ್ಯ ಮತ್ತು ಅಸಹಾಯಕತೆಗೆ ತುತ್ತಾಗುವುದು ಪ್ರಕೃತಿಯ ನಿಯಮ. ಆದರೆ ಹೊಸ ಮತ್ತು ಹಳೆಯ ಪೀಳಿಗೆಯ ನಡುವೆ ಇಷ್ಟೊಂದು ಅಂತರ ಬರುತ್ತದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಮಕ್ಕಳಿಗೆ ನನ್ನ ಒಂಟಿತನವೂ ಕಾಣಿಸುವುದಿಲ್ಲ, ನನ್ನ ಕಣ್ಣೀರೂ ಕಾಣುವುದಿಲ್ಲ. 7 ತಿಂಗಳ ಹಿಂದೆ ಪತಿ ತೀರಿ ಹೋದಾಗ 2 ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಅವರ ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದರು. ಆದರೆ ಕೆಲವು ದಿನಗಳು ಕಳೆದ ನಂತರ 2 ಗಂಡು ಮಕ್ಕಳು ಬಂದು ಹೇಳಿದರು, ಅಮ್ಮ, ಈ 2 ಕೋಣೆಗಳಲ್ಲಿ ನಾವು ಹೇಗೆ ಬದುಕುವುದು? ಈಗ ಮಕ್ಕಳು ಕೂಡ ಬೆಳೆಯುತ್ತಿದ್ದಾರೆ, ಅವರಿಗೂ ಓದಲು ಪ್ರತ್ಯೇಕ ಕೋಣೆ ಬೇಕು. ತಂದೆಯವರು ಏನನ್ನೂ ಮಾಡದೆಯೇ ಸ್ವರ್ಗಸ್ಥರಾದರೂ ಈಗ ನೀವೇನಾದರೂ ಮಾಡಬೇಕು. ಮಗನ ಮಾತುಗಳನ್ನು ಕೇಳಿ ದೇವಕಿ ಆಶ್ಚರ್ಯಚಕಿತರಾದರು ಮತ್ತು ಕೇಳಿದರು, ಆದರೆ ಮಗನೇ, ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ನಾನು ಏನು ಮಾಡಬಲ್ಲೆ? ಮನೆಯ ಕೆಲಸಕ್ಕೆ ಖರ್ಚು ಮಾಡಲು ನನ್ನ ಬಳಿ ಅಷ್ಟು ಹಣವಿಲ್ಲ. ಆಗ ಕಿರಿಯ ಮಗ ಹೇಳಿದನು, ಅಮ್ಮ, ತಂದೆಯವರು ಎಲ್ಲಾ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡಿದ್ದರು. ಹಳ್ಳಿಯಲ್ಲಿರುವ ಆಸ್ತಿಗೆ ನೀವೇ ಮಾಲೀಕರು. ಅಮ್ಮ, ನೀವು ಆ ಜಮೀನಿನ ಅರ್ಧ ಭಾಗವನ್ನು ಮಾರಿಬಿಡಿ. ಅದರಿಂದ ಬರುವ ಹಣದಿಂದ ನಾವು ಮೇಲೆ 2 ಅಂತಸ್ತುಗಳನ್ನು ಕಟ್ಟಿಸಬಹುದು. ನಂತರ ಹಿರಿಯ ಮಗ ಹೇಳಿದನು, ಅಮ್ಮ, ನೀವೇ ಯೋಚಿಸಿ, ನಮ್ಮ ಮಕ್ಕಳು ಬೆಳೆಯುತ್ತಿದ್ದಾರೆ, ಜಾಗದ ಕೊರತೆ ಎಷ್ಟಿದೆ ಎಂದು. ಕೆಲವೊಮ್ಮೆ ಮಕ್ಕಳ ಸ್ನೇಹಿತರು ಬರುತ್ತಾರೆ, ಅಥವಾ ಇಬ್ಬರ ಜನ್ಮದಿನವನ್ನು ಆಚರಿಸಬೇಕಾದಾಗ ಜಾಗವಿಲ್ಲದ ಕಾರಣ ಅವರಿಗೂ ಮುಜುಗರವಾಗುತ್ತದೆ. ಮಕ್ಕಳ ಒತ್ತಾಯಕ್ಕೆ ಮಣಿದ ದೇವಕಿ ಯೋಚನೆಗೆ ಬಿದ್ದರು. ನಂತರ ಯೋಚಿಸಿದರು, ಇಂದು ಅಥವಾ ನಾಳೆ ಇದೆಲ್ಲವೂ ಮಕ್ಕಳಿಗೆ ಸೇರಬೇಕಾದದ್ದೇ ತಾನೇ. ಹೀಗೆ ಯೋಚಿಸಿ ಅವರು ಹಳ್ಳಿಯ ಜಮೀನಿನ ಅರ್ಧ ಭಾಗವನ್ನು ಮಾರಾಟ ಮಾಡಿದರು ಮತ್ತು ಅದರಿಂದ ಬಂದ ಹಣವನ್ನು ಮಕ್ಕಳಿಗೆ ನೀಡಿದರು. ನಿಮಗೆ ಹೇಗೆ ಸರಿಯೆಂದು ಅನಿಸುತ್ತದೆಯೋ ಹಾಗೆಯೇ ಮನೆ ಕಟ್ಟಿಸಿಕೊಳ್ಳಿ ಎಂದು ಹೇಳಿದರು. 2 ಗಂಡು ಮಕ್ಕಳು ಮನೆಯ ಮೇಲೆ 2 ಅಂತಸ್ತುಗಳನ್ನು ಕಟ್ಟಿಸಿದರು. ಕೆಲವು ದಿನಗಳ ನಂತರ ಒಂದು ದಿನ ಹಿರಿಯ ಮಗ ಅವರ ಬಳಿ ಬಂದು ಹೇಳಿದನು, ಅಮ್ಮ, ಈಗ ನಿಮ್ಮ ಆರೋಗ್ಯ ಸರಿಯಿರುವುದಿಲ್ಲ, ಇನ್ನು ಈ ಆಸ್ತಿಪಾಸ್ತಿ ನಿಮಗೇಕೆ? ಈ ಮುಪ್ಪಿನ ಕಾಲದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಒಪ್ಪಿಸಿಬಿಡಿ ಮತ್ತು ಆರಾಮವಾಗಿ ಸೊಸೆಯಂದಿರಿಂದ ಸೇವೆ ಮಾಡಿಸಿಕೊಳ್ಳಿ. ಆರಾಮವಾಗಿ ಕುಳಿತು ಸೊಸೆಯಂದಿರ ಮೇಲೆ ಅಧಿಕಾರ ಚಲಾಯಿಸಿ. ಆಗ ದೇವಕಿ ಹೇಳಿದರು, ಮಗನೇ, ನೀನು ಇದೆಲ್ಲ ಏನು ಹೇಳುತ್ತಿದ್ದೀಯಾ? ನಾನೇನು ಎಲ್ಲಿಗೂ ಓಡಿಹೋಗುತ್ತಿಲ್ಲವಲ್ಲ. ಅಷ್ಟರಲ್ಲಿ ಕಿರಿಯ ಮಗ ಅಮನ್, ರಾಜು ಮತ್ತು ಸೋನು ಅವರ ಕೈ ಹಿಡಿದುಕೊಂಡು ಬಂದನು ಮತ್ತು ಹೇಳಿದನು, ಅಮ್ಮ, ನಾಳೆ ಇವರಿಬ್ಬರ ಜನ್ಮದಿನ. ನೀವು ಅವರಿಗೆ ಇದುವರೆಗೆ ಯಾರೂ ನೀಡದಂತಹ ಉಡುಗೊರೆಯನ್ನು ನೀಡಬೇಕೆಂದು ನಾವು ಬಯಸುತ್ತೇವೆ. ಹೌದು ಮಗನೇ, ನಾನು ಕೂಡ ಇವರ ಜನ್ಮದಿನವು ಸ್ಮರಣೀಯವಾಗುವುದನ್ನು ನೋಡಲು ಬಯಸುತ್ತೇನೆ. ಆದರೆ ನಾನು ಏನು ಮಾಡಬಲ್ಲೆ? ಯಾವುದೇ ಒಳ್ಳೆಯ ಉಡುಗೊರೆಯನ್ನು ನೀಡಲು ನನ್ನಿಂದ ಸಾಧ್ಯವಿಲ್ಲ. ತಕ್ಷಣ ಹಿರಿಯ ಮಗ ರಾಜೇಶ್ ಹೇಳಿದನು, ಅಮ್ಮ, ನೀವು ಮಾತ್ರ ಇವರಿಗೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡಲು ಸಾಧ್ಯ. ಹೀಗೆ ಹೇಳುತ್ತಾ ಅವನು ತನ್ನ ತಾಯಿಯ ಮುಂದೆ ಕೆಲವು ಕಾಗದ ಪತ್ರಗಳನ್ನು ಇಟ್ಟು, ಅಮ್ಮ, ನೀವು ಬೇರೇನೂ ಮಾಡಬೇಕಿಲ್ಲ, ಈ ಕಾಗದಗಳ ಮೇಲೆ ನಿಮ್ಮ ಸಹಿ ಮಾಡಿದರೆ ಸಾಕು ಎಂದನು. ಅರೆ ಮಗನೇ, ಇದರಲ್ಲಿ ಎಲ್ಲವೂ ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆಯಲ್ಲ? ನಿಮ್ಮ ತಂದೆ ಯಾವಾಗಲೂ ಹೇಳುತ್ತಿದ್ದರು, ಸಹಿ ಮಾಡುವ ಮೊದಲು ಕಾಗದಗಳನ್ನು ಓದಿಕೊಳ್ಳಬೇಕು, ಏಕೆಂದರೆ ವಂಚನೆಗಳು ಬಹಳ ನಡೆಯುತ್ತವೆ ಎಂದು. ಆದರೆ ಈ ಮಾತು ಪರಕೀಯರಿಗೆ ಅನ್ವಯಿಸುತ್ತದೆ,
ಇಲ್ಲಿ ನನ್ನನ್ನು ಯಾರು ವಂಚಿಸುತ್ತಾರೆ ಎಂದುಕೊಳ್ಳುತ್ತಾ ಅವರು ಕಾಗದಗಳ ಮೇಲೆ ಸಹಿ ಮಾಡಿದರು. ಆದರೆ ಸಹಿ ಮಾಡಿದ ತಕ್ಷಣ ಇವು ಯಾವ ವಿಷಯದ ಕಾಗದಗಳು ಎಂದು ಕೇಳಲೇಬೇಕು ಎಂಬ ಆಲೋಚನೆ ಅವರ ಮನಸ್ಸಿನಲ್ಲಿ ಬಂತು. ಅವರು ಕೇಳಿದಾಗ ಅವರ ಹಿರಿಯ ಮಗ ನಗುತ್ತಾ ಹೇಳಿದನು, ಅಮ್ಮ, ಇದರಲ್ಲಿ ನೀವು ನಿಮ್ಮ ಹಳ್ಳಿಯ ಎಲ್ಲಾ ಜಮೀನನ್ನು ನಮ್ಮ ಹೆಸರಿಗೆ ಮಾಡುತ್ತಿದ್ದೀರಿ ಎಂದು ಬರೆಯಲಾಗಿದೆ. ಇದನ್ನು ಕೇಳಿ ದೇವಕಿ ಅವರಿಗೆ ಒಂದು ಕ್ಷಣ ಆಘಾತವಾಯಿತು. ಎಷ್ಟು ಚಾಣಾಕ್ಷತನದಿಂದ ಇಬ್ಬರೂ ಗಂಡು ಮಕ್ಕಳು ತಮ್ಮಿಂದ ಸಹಿ ಮಾಡಿಸಿಕೊಂಡರು ಎಂದು ಅವರಿಗೆ ತಿಳಿಯಿತು. ಆದರೆ ಮತ್ತೆ ಯೋಚಿಸತೊಡಗಿದರು, ಮಗ ಹೇಳುತ್ತಿರುವುದು ಸರಿಯೇ ಅಲ್ವೇ? ಈ ವಯಸ್ಸಿನಲ್ಲಿ ನಾನು ಆಸ್ತಿಪಾಸ್ತಿ ಇಟ್ಟುಕೊಂಡು ಏನು ಮಾಡಲಿ? ಇದನ್ನು ಅವರಿಗೆ ಕೊಟ್ಟರೆ ಏನಾಯಿತು? ಈಗ ಆರಾಮವಾಗಿ ಇರುತ್ತೇನೆ, ಇಬ್ಬರೂ ಸೊಸೆಯಂದಿರು ಮತ್ತು ಗಂಡು ಮಕ್ಕಳಿಂದ ಚೆನ್ನಾಗಿ ಸೇವೆ ಮಾಡಿಸಿಕೊಳ್ಳುತ್ತೇನೆ. ಮಾರನೇ ದಿನ ಬೆಳಿಗ್ಗೆ ದೇವಕಿಯವರು ಪಾರ್ಕ್ಗೆ ವಾಯುವಿಹಾರಕ್ಕೆ ಹೋದರು. ಸ್ವಲ್ಪ ಹೊತ್ತು ನಡೆದ ನಂತರ ಅವರು ತಮ್ಮ ಗೆಳತಿ ರಂಜನಾ ಅವರೊಂದಿಗೆ ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ಮನೆಗೆ ಮರಳಿದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಡುಗೆ ಮನೆಯ ಸಾಮಾನುಗಳು ಮಾಯವಾಗಿದ್ದವು. ಒಂದು ಕ್ಷಣ ಅವರು ಗಾಬರಿಯಾಗಿ ಮಕ್ಕಳನ್ನು ಕೂಗತೊಡಗಿದರು. ಅಷ್ಟರಲ್ಲಿ ಹಿರಿಯ ಸೊಸೆ ಮೇಲಿನಿಂದ ಕಿರುಚಿದಳು, ಏನಾಯಿತು ಅತ್ತೆಯವರೇ, ಯಾಕೆ ಇಷ್ಟೊಂದು ಕಿರುಚುತ್ತಿದ್ದೀರಿ? ನಾವು ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಮೇಲೆ ಬಂದಿದ್ದೇವೆ. ಸರಿ ಸೊಸೆ, ನೀನು ಕೆಲಸದಲ್ಲಿ ನಿರತವಾಗಿದ್ದರೆ ನಾನೇ ಮೇಲೆ ಬರುತ್ತೇನೆ ಎಂದರು ದೇವಕಿ. ದೇವಕಿ ಅವರು ಮೇಲೆ ತಲುಪಿ ಮೊದಲ ಹೆಜ್ಜೆ ಇಡುತ್ತಿದ್ದಂತೆಯೇ ಸೊಸೆ ಜೋರಾಗಿ ಕೂಗಿದಳು, ನಿಮಗೆ ಕಾಣಿಸುವುದಿಲ್ಲವೇ? ಇಡೀ ಮನೆಯನ್ನು ಗಲೀಜು ಮಾಡಿದಿರಿ. ಈಗ ತಾನೇ ನಾನು ನೆಲ ಒರೆಸಿದ್ದೆ, ಕನಿಷ್ಠ ಅದು ಒಣಗುವವರೆಗಾದರೂ ಕಾಯಬಾರದಿತ್ತೇ? ಸೊಸೆ ರಜನಿಯ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ದೇವಕಿ ಅವರ ಎದೆ ಜಲ್ಲೆಂದಿತು. ಅವರು ತಡಬಡಾಯಿಸುತ್ತಾ ಹೇಳಿದರು, ಸೊಸೆ, ಅದು ನನಗೆ ತುಂಬಾ ಹಸಿವಾಗುತ್ತಿದೆ, ನನಗಾಗಿ ಉಪಹಾರ ಮಾಡಿಕೊಟ್ಟರೆ? ಆಗ ಸೊಸೆ ಸಿಟ್ಟಿನ ಮುಖ ನೋಡುತ್ತಾ ಹೇಳಿದಳು, ನಾನು ಮೇಲೆ ಬಂದು ನೆಲವನ್ನು ಗಲೀಜು ಮಾಡುವುದಿಲ್ಲ ಎಂದರೆ ನನಗೆ ಊಟವನ್ನೂ ಕೆಳಗೆ ತಲುಪಿಸಿ ಎಂದು ದೇವಕಿ ಹೇಳಿದರು. ಆಗ ರಜನಿ ಹೇಳಿದಳು, ನೋಡಿ ಅತ್ತೆಯವರೇ, ಈಗ ನಾನು ಏನನ್ನೂ ಮಾಡಿಲ್ಲ. ಮೇಲೆ ಹೋಗಿ ನಿಮ್ಮ ಕಿರಿಯ ಸೊಸೆಯನ್ನು ಕೇಳಿ, ಆಕೆ ಏನಾದರೂ ಮಾಡಿದ್ದರೆ ಕೊಡುತ್ತಾಳೆ. ಅಯ್ಯೋ ಸೊಸೆ, ಈಗಾಗಲೇ ಇಷ್ಟು ಮೆಟ್ಟಿಲುಗಳನ್ನು ಹತ್ತಿ ನನಗೆ ಉಸಿರು ಕಟ್ಟುತ್ತಿದೆ, ನೀನೇ ಏನಾದರೂ ಕೊಡಬಾರದೆ ಎನ್ನಲು, ಅತ್ತೆಯವರೇ, ಈಗ ನನಗೆ ತುಂಬಾ ಕೆಲಸವಿದೆ, ಕೇವಲ ಒಂದು ರೊಟ್ಟಿ ಮಾಡುವ ಕೆಲಸ ಮಾತ್ರ ನನಗಿಲ್ಲ ಎಂದು ಹೇಳಿ ಆಕೆ ಹೊರಟು ಹೋದಳು. ದೇವಕಿ ಅವರು ಹೇಗೋ ಧೈರ್ಯ ತಂದುಕೊಂಡು ಕಿರಿಯ ಸೊಸೆ ಅಮೃತಾಳ ಬಳಿಗೆ ಹೋದರು. ನೋಡಿದರೆ ಆಕೆಯು ಮನೆಯ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಅವರು ಅವಳನ್ನು ಕರೆದು ಊಟ ಕೇಳಿದಾಗ ಅಮೃತಾ ಹೇಳಿದಳು, ಅತ್ತೆಯವರೇ, ಈಗ ತಾನೇ ನಾನು ರೊಟ್ಟಿಗಳನ್ನು ಮಾಡಿಲ್ಲ, ರಾತ್ರಿಯ ರೊಟ್ಟಿಗಳು ಉಳಿದಿವೆ, ನೀವದನ್ನೇ ತಿನ್ನಿ. ದೇವಕಿ ಅವರು ರಾತ್ರಿಯ ಹಳೆ ರೊಟ್ಟಿಗಳನ್ನು ಹಿಡಿದು ವಿಷಾದದಿಂದ ಕೆಳಗೆ ಬಂದರು. ಇಡೀ ದಿನ ಅವರ ಹಿಂದೆ ಮುಂದೆ ಅತ್ತೆಯವರೇ ಅತ್ತೆಯವರೇ ಎನ್ನುತ್ತಾ ಸೇವೆ ಮಾಡುತ್ತಿದ್ದ ಸೊಸೆಯಂದಿರು ಇಂದು ಇಷ್ಟು ವಿಚಿತ್ರವಾಗಿ ವರ್ತಿಸುತ್ತಿರುವುದಕ್ಕೆ ಅವರಿಗೆ ಕಾರಣ ತಿಳಿಯಲಿಲ್ಲ. ಅಷ್ಟರಲ್ಲಿ ಅವರ ಮಗಳು ರಾಧಿಕಾಳ ಫೋನ್ ಬಂತು, ಅಮ್ಮ ಹೇಗಿದ್ದೀಯಾ? ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತಿದ್ದೀಯಾ ತಾನೇ? ಆಗ ದೇವಕಿ ಹೇಳಿದರು, ಮಗಳೇ, ನಾನು ಚೆನ್ನಾಗಿದ್ದೇನೆ, ನಿನ್ನ ಇಬ್ಬರು ಅಣ್ಣಂದಿರು ಮತ್ತು ಅತ್ತಿಗೆಯರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನೀನು ನನ್ನ ಬಗ್ಗೆ ಚಿಂತಿಸಬೇಡ. ನಿನ್ನ ಅತ್ತಿಗೆ ಈಗಷ್ಟೇ ಬಿಸಿ ಬಿಸಿ ಊಟ ಬಡಿಸಿ ಹೋಗಿದ್ದಾಳೆ, ನಾನು ಊಟ ಮಾಡುತ್ತಿದ್ದೇನೆ, ಆಮೇಲೆ ಮಾತನಾಡುತ್ತೇನೆ. ಹೀಗೆ ಹೇಳುವಾಗ ದೇವಕಿ ಅವರ ಕಣ್ಣುಗಳು ತುಂಬಿ ಬಂದವು ಮತ್ತು ಗಂಟಲು ಕಟ್ಟಿದಂತಾಯಿತು. ಅವರು ತನ್ನ ಮಗಳ ಮನಸ್ಸನ್ನು ನೋಯಿಸಲು ಬಯಸಲಿಲ್ಲ. ಆದ್ದರಿಂದ ತಕ್ಷಣ ಫೋನ್ ಕಟ್ ಮಾಡಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಹಳೇ ರೊಟ್ಟಿಗಳನ್ನು ತಿನ್ನುತ್ತಾ ಅವರು ಮನಸ್ಸಿನಲ್ಲೇ ಯೋಚಿಸಿದರು, ಇಂದು ಸಂಜೆ ತಮ್ಮ ಇಬ್ಬರೂ ಗಂಡು ಮಕ್ಕಳಾದ ರಾಜೇಶ್ ಮತ್ತು ಅಮನ್ ಅವರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಲೇಬೇಕು ಎಂದು. ಮಧ್ಯಾಹ್ನ ಕಳೆಯುತ್ತಾ ಬಂದರೂ ದೇವಕಿ ಅವರು ಮಧ್ಯಾಹ್ನದ ಊಟಕ್ಕಾಗಿ ಕಾಯುತ್ತಲೇ ಇದ್ದರು. ಯಾರೂ ಬರದಿದ್ದಾಗ ಸುಸ್ತಾಗಿ ಅವರು ಕೂಗಿದರು, ಸೊಸೆ, ನನಗೆ ಹಸಿವಾಗುತ್ತಿದೆ, ಊಟವನ್ನಾದರೂ ಕೊಡು. ಆದರೆ ಯಾರಿಂದಲೂ ಯಾವುದೇ ಉತ್ತರ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಮತ್ತೆ ಕೂಗಿದರು. 4-5 ಬಾರಿ ಕರೆದರೂ ಯಾರೂ ಬರದಿದ್ದಾಗ ಸುಸ್ತಾಗಿ ಅವರು ಮತ್ತೆ ಮೇಲೆ ಹೋದರು. ಆಗ ಹಿರಿಯ ಸೊಸೆ ರಜನಿ ಮುಖ ಸಿಂಡರಿಸುತ್ತಾ 2 ರೊಟ್ಟಿ ಮತ್ತು ಪಲ್ಯವನ್ನು ಒಂದು ಡಿಸ್ಪೋಸಬಲ್ ಪ್ಲೇಟ್ನಲ್ಲಿ ಹಾಕಿ ಯಾವುದೋ ಭಿಕ್ಷುಕನಿಗೆ ಊಟ ಹಾಕುವಂತೆ ಅವರ ಮುಂದೆ ಇಟ್ಟಳು. ಸೊಸೆಯ ಇಂತಹ ವಿಚಿತ್ರ ನಡವಳಿಕೆಯನ್ನು ಕಂಡು ದೇವಕಿ ಅವರ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಕೊನೆಗೂ ಇಂದು ಇಬ್ಬರು ಸೊಸೆಯಂದಿರಿಗೂ ನನ್ನ 2 ರೊಟ್ಟಿಗಳು ಕೂಡ ಹೊರೆಯಾಗುತ್ತಿವೆಯೇ? ಒಂದೇ ದಿನದಲ್ಲಿ ಅಂತಹದ್ದೇನಾಯಿತು ಎಂದು ಯೋಚಿಸತೊಡಗಿದರು. ಇನ್ನು ಇದೇ ಆಲೋಚನೆಯಲ್ಲಿ ಮುಳುಗಿದ್ದಾಗ ಹೊರಗಿನಿಂದ ಬರುತ್ತಿದ್ದ ತಮ್ಮ ಕಿರಿಯ ಮಗ ಅವರ ಕಣ್ಣಿಗೆ ಬಿದ್ದನು. ಅವನ ಹಿಂದೆಯೇ ಹಿರಿಯ ಮಗನೂ ಬರುತ್ತಿದ್ದನು. ಅವರಿಬ್ಬರೂ ಒಳಗೆ ಬರುತ್ತಿದ್ದಂತೆಯೇ ದೇವಕಿ ಅವರು ಹೇಳಿದರು, ಮಗನೇ ಕೇಳಿ, ನನಗೆ ನಿಮ್ಮಿಬ್ಬರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ.
ಆಗ ಕಿರಿಯ ಮಗ ಹೇಳಿದನು, ಅಮ್ಮ, ಏನೇ ವಿಷಯವಿದ್ದರೂ ಆಮೇಲೆ ಮಾತನಾಡಿ, ನಾನು ಈಗ ತುಂಬಾ ಸುಸ್ತಾಗಿದ್ದೇನೆ. ಹಿರಿಯ ಮಗನೂ ಸಹ, ಅಮ್ಮ, ನಿಮಗೇನೂ ಕೆಲಸವಿಲ್ಲ, ನಾವು ಸುಸ್ತಾಗಿ ಬಂದಾಗ ನೀವು ಹೀಗೆ ಎಂದು ಹೇಳುತ್ತಾ ಇಬ್ಬರೂ ಹೊರಟು ಹೋದರು. ದೇವಕಿ ಅವರು ಅವಮಾನಿತರಾಗಿ ಅಲ್ಲೇ ಕುಳಿತರು. ಅವರಿಗೆ ಇಡೀ ರಾತ್ರಿ ನಿದ್ದೆಯೇ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದು ಅವರು ತಮ್ಮ ಮಗನೊಂದಿಗೆ ಮಾತನಾಡಲು ನಿರ್ಧರಿಸಿ ಮೆಟ್ಟಿಲು ಹತ್ತಿ ಮೇಲೆ ಹೋದರು. ಅಲ್ಲಿ ಹಿರಿಯ ಮಗ ರಾಜೇಶ್ ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದನು. ಆಗ ಸೊಸೆ ರಜನಿ ಮುಖ ಸೊಟ್ಟಗೆ ಮಾಡುತ್ತಾ, ಕೇಳಿ, ನಿಮ್ಮ ತಾಯಿ ಬಂದಿದ್ದಾರೆ ಎಂದು ಹೇಳಿದಳು. ಇದನ್ನು ಕೇಳಿ ದೇವಕಿಯವರು ಹೌಹಾರಿ ಕೇಳಿದರು, ಇದೇನು ಮಾತು ಸೊಸೆ? ನಾನು ನಿನಗೆ ಯಾರೂ ಆಗುವುದಿಲ್ಲವೇ? ತಕ್ಷಣ ರಾಜೇಶ್ ಹೇಳಿದನು, ಅಮ್ಮ, ಇದರಲ್ಲಿ ಅಷ್ಟೊಂದು ಕೋಪ ಮಾಡಿಕೊಳ್ಳುವಂತದ್ದು ಏನಿದೆ? ಆಗ ದೇವಕಿ ಅವರು ಹೇಳಿದರು, ಮಗನೇ, ವಿಷಯವೇನೆಂದರೆ ನಿನ್ನೆಯಿಂದ ಸೊಸೆಯ ನಡವಳಿಕೆಯೂ ಬದಲಾಗಿದೆ ಮತ್ತು ನೀನೂ ಸಹ ವಿಚಿತ್ರವಾಗಿ ವರ್ತಿಸುತ್ತಿದ್ದೀಯಾ. ಅಮ್ಮ, ನೀವು ಕೂಡ ಬೆಳ್ಳಂಬೆಳಿಗ್ಗೆ ಸುಮ್ಮನೆ ಡ್ರಾಮಾ ಮಾಡಲು ಶುರು ಮಾಡಿದಿರಿ. ಸಣ್ಣ ವಿಷಯವನ್ನು ದೊಡ್ಡದು ಮಾಡಲು ನಿಮಗೆ ಸ್ವಲ್ಪವೂ ಸಮಯ ಬೇಕಿಲ್ಲ ಎಂದನು ರಾಜೇಶ್. ಅಷ್ಟರಲ್ಲಿ ಸೊಸೆ ಕೂಗಿದಳು, ಕೇಳಿಸಿಕೊಂಡಿರಲ್ಲ? ಈಗ ಇಲ್ಲಿಂದ ಹೋಗಿ ಅವರಿಗೆ ಉಪಹಾರ ಮಾಡಲಿಕ್ಕೆ ಬಿಡಿ. ದೇವಕಿ ಅವರು ಅಲ್ಲಿಯೇ ಸ್ತಬ್ಧರಾಗಿ ನಿಂತರು. ಸೊಸೆಯ ಕರ್ಕಶ ಧ್ವನಿ ಕೇಳಿ ಅವರ ಕೈಕಾಲುಗಳು ಮರಗಟ್ಟಿದವು. ಯಾವುದೋ ಕೆಟ್ಟ ಕನಸಿನಿಂದ ಎಚ್ಚರವಾದಂತೆ ಅವರು ಹಿರಿಯ ಸೊಸೆಯ ಕೋಣೆಯಿಂದ ಹೊರಬಂದರು. ಅವರು ತುಂಬಾ ಹೆದರಿದ್ದರು, ಆದರೆ ಅವರಿಗೆ ಹಸಿವಾಗುತ್ತಿತ್ತು. ಆದ್ದರಿಂದ ಧೈರ್ಯ ಮಾಡಿ ಕಿರಿಯ ಮಗನ ಬಳಿಗೆ ಹೋದರು. ಬಾಗಿಲು ತೆರೆದಿತ್ತು. ಅವರು ಕರೆದರು, ಆದರೆ ಯಾರೂ ಬರಲಿಲ್ಲ. ಹಾಗಾಗಿ ಅವರು ಒಳಗೆ ಹೋಗಿ ಕುಳಿತರು. ಅವರ ಮಗ ಅಮನ್ ಅವರನ್ನು ನೋಡಿ ಅಡುಗೆ ಮನೆಯಿಂದ 2 ರೊಟ್ಟಿಗಳನ್ನು ತಂದುಕೊಟ್ಟನು. ದೇವಕಿ ಅವರು ಮೊದಲ ತುತ್ತನ್ನು ಬಾಯಿಗೆ ಹಾಕಿದರೋ ಇಲ್ಲವೋ ಅಷ್ಟರಲ್ಲಿ ಕಿರಿಯ ಸೊಸೆ ಕೋಣೆಯಿಂದ ಹೊರಗೆ ಬಂದು, ಅತ್ತೆಯವರೇ, ನೀವು ಇಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಿದಳು. ಸೊಸೆಯ ಈ ಪ್ರಶ್ನೆಯನ್ನು ಕೇಳಿ ದೇವಕಿ ಅವರ ಕಣ್ಣುಗಳು ತುಂಬಿ ಬಂದವು. ಇಲ್ಲಿಗೆ ಹೇಗೆ ಅಂದರೆ? ಈಗ ರಜನಿ ಸೊಸೆಯೂ ಅಲ್ಲಿಗೆ ಬರಬೇಡ ಎಂದು ಹೇಳಿದ್ದಾಳೆ. ಈಗ ನೀನು ಕೂಡ ಹೀಗೆ ಮಾತನಾಡಿದರೆ ನಾನು ಎಲ್ಲಿಗೆ ಹೋಗಲಿ ಎಂದರು. ತಾಯಿಯ ಮಾತನ್ನು ಕೇಳಿ ಅಮನ್ ಹೇಳಿದನು, ಅಮ್ಮ, ನೀವು ಮೊದಲು ಊಟ ಮಾಡಿ ಆಮೇಲೆ ಮಾತನಾಡೋಣ. ಅಮನ್ ತನ್ನ ತಾಯಿಯೊಂದಿಗೆ ಮೃದುವಾಗಿ ವರ್ತಿಸುವುದನ್ನು ಕಂಡು ಕಿರಿಯ ಸೊಸೆ ಅಮೃತ ಅವನನ್ನು ಕೋಪದಿಂದ ನೋಡಿದಳು. ಆದರೆ ಆ ಸಮಯದಲ್ಲಿ ಏನನ್ನೂ ಹೇಳಲಿಲ್ಲ. ಮರುದಿನ ದೇವಕಿ ಅವರು ತಮ್ಮ ಹಿರಿಯ ಮಗ ರಾಜೇಶ್ಗೆ ಔಷಧಿಗಳನ್ನು ತರಲು ಹೇಳಿದಾಗ ಹಿರಿಯ ಸೊಸೆ ರಜನಿ ಸ್ಪಷ್ಟವಾಗಿ ಉತ್ತರಿಸಿದಳು, ನಮಗೆ ನಮ್ಮ ಖರ್ಚುಗಳನ್ನೇ ನಿಭಾಯಿಸಲು ಆಗುತ್ತಿಲ್ಲ. ಇನ್ನು ನಿಮ್ಮ ಖರ್ಚುಗಳನ್ನು ಹೇಗೆ ಭರಿಸೋಣ? ವಿಷಯ ಕೇವಲ 2 ರೊಟ್ಟಿಯದಾಗಿದ್ದರೆ ಪರವಾಗಿಲ್ಲ ಎನ್ನಬಹುದಿತ್ತು. ಆದರೆ ನಿಮ್ಮ ಖರ್ಚುಗಳು ಕಡಿಮೆಯೇನಿಲ್ಲ. ಬಟ್ಟೆಯ ಖರ್ಚು, ಔಷಧಿಯ ಖರ್ಚು, ತಿನ್ನುವ ಕುಡಿಯುವ ಖರ್ಚು. ಅಬ್ಬಾ, ನಮ್ಮಿಂದಂತೂ ಇಷ್ಟೆಲ್ಲಾ ಖರ್ಚು ಭರಿಸಲು ಸಾಧ್ಯವಿಲ್ಲ. ಈಗ ದೇವಕಿಯವರು ಹಿರಿಯ ಸೊಸೆಯ ಬಳಿ ಊಟ ಕೇಳುವುದನ್ನೇ ಬಿಟ್ಟುಬಿಟ್ಟರು. 3 ಹೊತ್ತಿನ ಊಟಕ್ಕೂ ಕಿರಿಯ ಸೊಸೆಯ ಬಳಿಯೇ ಹೋಗಬೇಕಿತ್ತು. ಕೆಲವು ದಿನಗಳು ಹೀಗೆಯೇ ಕಳೆದವು. ಒಂದು ದಿನ ದೇವಕಿ ಅವರು ಊಟಕ್ಕಾಗಿ ಕಿರಿಯ ಸೊಸೆಯ ಬಳಿ ಹೋಗುತ್ತಿದ್ದಾಗ ಅವರಿಗೆ ಸೊಸೆ ಅಮೃತಾಳ ಧ್ವನಿ ಕೇಳಿಸಿತು. ಆಕೆ ತನ್ನ ಪತಿಯೊಂದಿಗೆ ಜಗಳವಾಡುತ್ತಿದ್ದಳು. ದೊಡ್ಡಣ್ಣ ಮತ್ತು ದೊಡ್ಡತ್ತಿಗೆಯನ್ನು ನೋಡಿ ಏನಾದರೂ ಕಲಿಯಿರಿ. ಅವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡರು ಮತ್ತು ನಿಮ್ಮ ತಾಯಿಯನ್ನು ನಮ್ಮ ತಲೆಗೆ ಕಟ್ಟಿದರು. ನಮ್ಮ ಖರ್ಚುಗಳೇನೂ ಕಡಿಮೆಯಿವೆಯೇ? ಆಗ ಅಮನ್ ಹೇಳಿದನು, ನಿನ್ನ ಮಾತು ಸರಿ ಅಮೃತ. ದೊಡ್ಡಣ್ಣನೇ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸದ ಮೇಲೆ ಅಮ್ಮನ ಎಲ್ಲಾ ಹೊರೆಯನ್ನು ನಾವೊಬ್ಬರೇ ಯಾಕೆ ಹೊರಬೇಕು? ನಾನು ದೊಡ್ಡಣ್ಣನ ಜೊತೆ ಮಾತನಾಡಿ ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತೇನೆ. ಪಾಪ ದೇವಕಿ ಅವರು ಇದನ್ನು ಕೇಳಿ ದಂಗಾಗಿ ಹೋದರು. ದೇವಕಿ ಅವರು ಅಲ್ಲಿಂದಲೇ ವಾಪಸ್ ಕೆಳಗೆ ಬಂದರು. ಈಗ ಮತ್ತೊಮ್ಮೆ ಯಾವ ಮಗ ಅಥವಾ ಸೊಸೆಯ ಬಳಿಗೆ ಹೋಗುವ ಧೈರ್ಯವೂ ಅವರಿಗೆ ಇರಲಿಲ್ಲ. ಇಂದು ಅವರ ಸಹನೆಯ ಮಿತಿ ಮೀರುತ್ತಿತ್ತು. ಏಕೆಂದರೆ ಅವರಿಗೆ ಊಟ ಹಾಕುವುದಿರಲಿ, ಈಗ ಯಾರೂ ಅವರನ್ನು ಈ ಮನೆಯಲ್ಲಿ ನೋಡಲು ಸಹ ಇಷ್ಟಪಡುತ್ತಿರಲಿಲ್ಲ. ಅವರು ಏಕಾಂಗಿಯಾಗಿ ತಿರಸ್ಕೃತ ಭಾವನೆಯಿಂದ ಅಂಗಳದ ಹಾಸಿಗೆಯ ಮೇಲೆ ಕುಳಿತಿದ್ದರು. ಮನೆಯವರೆಲ್ಲರೂ ಅಂಗಳದ ಮೂಲಕ ಅತ್ತ ಇತ್ತ ಓಡಾಡುತ್ತಲೇ ಇರುತ್ತಿದ್ದರು. ಆದರೆ ಯಾರಿಗೂ ತಮ್ಮ ವೃದ್ಧ ತಾಯಿಯ ಬಳಿ 2 ನಿಮಿಷ ಕುಳಿತು ಮಾತನಾಡುವಷ್ಟು ಸಮಯವಿರಲಿಲ್ಲ. ಮಕ್ಕಳು ಮತ್ತು ಸೊಸೆಯಂದಿರೇ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡ ಮೇಲೆ ಇನ್ನು ಮೊಮ್ಮಕ್ಕಳಿಂದ ಏನು ತಾನೇ ನಿರೀಕ್ಷಿಸಲು ಸಾಧ್ಯ? ಅವರೂ ಕೂಡ ತಮ್ಮ ತಂದೆ ತಾಯಿಯ ಹಾದಿಯನ್ನೇ ತುಳಿಯುತ್ತಿದ್ದರು. ಅಷ್ಟು ದೊಡ್ಡ ಕುಟುಂಬವಿದ್ದರೂ ದೇವಕಿ ಅವರು ಒಂಟಿತನ ಮತ್ತು ಹಸಿವಿನ ಸಂಕಟವನ್ನು ಅನುಭವಿಸುತ್ತಿದ್ದರು. ಇಂದು ಏನನ್ನೂ ತಿನ್ನದೆ ಕುಡಿಯದೆ ಅವರು ವಾಯುವಿಹಾರಕ್ಕೆ ಹೊರಟಾಗ ಅವರ ಗೆಳತಿ ರಂಜನಾ ಅವರಿಗೆ ದೇವಕಿ ತುಂಬಾ ಮೌನವಾಗಿರುವುದು ಅರಿವಾಯಿತು. ದೇವಕಿ ಅವರೇನಾದರೂ ಹೇಳಬಹುದು ಎಂದು ರಂಜನಾ ಸ್ವಲ್ಪ ಹೊತ್ತು ಕಾದರು. ಆದರೆ ಅವರು ಏನನ್ನೂ ಹೇಳದಿದ್ದಾಗ ರಂಜನಾ ಅವರೇ ಸಮಸ್ಯೆಯ ಕಾರಣವನ್ನು ಕೇಳಿದರು.
ಆಗ ದೇವಕಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದರು, ಏನು ಹೇಳಲಿ ರಂಜನಾ? ನಾನು ಮಗಳಿಗೆ ಜನ್ಮ ನೀಡಿದಾಗ ನಮ್ಮ ತಲೆಯ ಮೇಲೆ ಯಾರೋ ದೊಡ್ಡ ಹೊರೆ ಇಟ್ಟಿದ್ದಾರೆ ಎಂದು ನಮಗೆ ಅನಿಸಿತ್ತು. ಏಕೆಂದರೆ ಅವಳಿಗಾಗಿ ವರದಕ್ಷಿಣೆ ಕೂಡಿಸಬೇಕು, ಓದಿಸಿ ಇನ್ನೊಬ್ಬರ ಮನೆಗೆ ಕಳುಹಿಸಬೇಕು ಎಂದು ಯೋಚಿಸಿದ್ದೆವು. ಆದರೆ ನನಗೆ ಒಬ್ಬರಾದ ನಂತರ ಒಬ್ಬರಂತೆ 2 ಗಂಡು ಮಕ್ಕಳು ಹುಟ್ಟಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರ ತಂದೆಯ ಎದೆಯಂತೂ ಹೆಮ್ಮೆಯಿಂದ ಉಬ್ಬಿತ್ತು. ನಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಇಂತಹ ಮಕ್ಕಳು ಸಿಕ್ಕಿದ್ದಾರೆ. ನಾವು ಮುತ್ತುಗಳನ್ನು ದಾನ ಮಾಡಿರಬೇಕು ಎಂದು ನಮಗೆ ಅನಿಸಿತ್ತು. ಗಂಡು ಮಕ್ಕಳ ಜೊತೆ ನನ್ನ ವೃದ್ಧಾಪ್ಯ ಆರಾಮವಾಗಿ ಕಳೆಯುತ್ತದೆ. ಅವರು ನನ್ನ ಜೀವನದ ಆಧಾರವಾಗುತ್ತಾರೆ ಎಂದು ನಾನು ಭಾವಿಸಿದ್ದೆ. ಇಂದು ಮಕ್ಕಳ ಮೇಲೆ ನಾವು ಮಾಡುತ್ತಿರುವ ಖರ್ಚು ನಾಳೆ ಮುಪ್ಪಿನ ಕಾಲದಲ್ಲಿ ನಮಗೆ ಬಡ್ಡಿ ಸಮೇತ ಮರಳುತ್ತದೆ ಎಂಬ ಭ್ರಮೆಯಲ್ಲೇ ನಾನು ಇಡೀ ಜೀವನ ಕಳೆದಿದ್ದೇನೆ. ನಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯವನ್ನೆಲ್ಲ ಮಕ್ಕಳನ್ನು ಕಾಲ ಮೇಲೆ ನಿಲ್ಲಿಸಲು ಖರ್ಚು ಮಾಡಿದೆವು. ನಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಕೊಡಲಿಲ್ಲ. ಈಗ ಪತಿಯೂ ಸಾಥ್ ಬಿಟ್ಟಿದ್ದಾರೆ, ಆರೋಗ್ಯವೂ ಕೈಕೊಡುತ್ತಿದೆ. 2 ಗಂಡು ಮಕ್ಕಳಿದ್ದರೂ ನನ್ನ ಔಷಧಿಗಳ ಖರ್ಚು ಭರಿಸುವುದಿರಲಿ, ಈಗ ಅವರಿಗೆ 2 ಹೊತ್ತಿನ ಊಟ ಹಾಕಲು ಸಹ ಆಗುತ್ತಿಲ್ಲ ಎಂದು ಹೇಳುತ್ತಾ ದೇವಕಿ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅವರ ಗಂಟಲು ಭಾವುಕತೆಯಿಂದ ಬಿಗಿದು ಬಂದಿತ್ತು. ರಂಜನಾ ಅವರು ಅವರಿಗೆ ನೀರು ಕುಡಿಸಿ ಸಮಾಧಾನಪಡಿಸಿದರು. ಆಗ ದೇವಕಿ ಹೇಳಿದರು, ಗೊತ್ತಿಲ್ಲ ರಂಜನಾ, ಈ ವಯಸ್ಸಿನಲ್ಲಿ ಇನ್ನೂ ಏನೇನನ್ನು ನೋಡಬೇಕಿದೆಯೋ? ಹಸಿವಿನಿಂದ ತತ್ತರಿಸುತ್ತಿದ್ದರೂ ನನ್ನ ಪ್ರಾಣ ಮಾತ್ರ ಹೋಗುತ್ತಿಲ್ಲ ಎಂದು ಹೇಳುತ್ತಾ ಅವರು ನೆಲದ ಮೇಲೆ ಕುಳಿತು ಅಳತೊಡಗಿದರು. ರಂಜನಾ ಅವರು ದೇವಕಿ ಅವರಿಗೆ ಧೈರ್ಯ ತುಂಬಿ ಕುರ್ಚಿಯ ಮೇಲೆ ಕುಳ್ಳಿರಿಸಿ ಹೇಳಿದರು, ನೋಡು ದೇವಕಿ, ನೀನು ಹೀಗೆ ಸೋಲೊಪ್ಪಿಕೊಂಡರೆ ನಿನ್ನ ಮಕ್ಕಳು ಇನ್ನು ಮುಂದೆಯೂ ನಿನ್ನೊಂದಿಗೆ ಏನು ಬೇಕಾದರೂ ಮಾಡಬಹುದು. ಆದರೆ ನೀನು ಧೈರ್ಯ ತೋರಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ನಿನ್ನ ಉಳಿದ ಜೀವನವನ್ನು ಗೌರವಯುತವಾಗಿ ಕಳೆಯಬಹುದು. ಗೆಳತಿಯ ಮಾತನ್ನು ಕೇಳಿ ದೇವಕಿ ಆಲೋಚನೆಗೆ ಬಿದ್ದರು. ರಂಜನಾ ಅವರು ದೇವಕಿ ಅವರನ್ನು ತಮ್ಮೊಂದಿಗೆ ಒಂದು ಹೋಟೆಲ್ಗೆ ಕರೆದೊಯ್ದು ಅವರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದರು. ನಂತರ ದೇವಕಿ ಮನೆಗೆ ಮರಳಿದರು. ಸಂಜೆಯಾದರೂ ಅವರಿಗೆ ಮಧ್ಯಾಹ್ನದ ಊಟ ಸಿಕ್ಕಿರಲಿಲ್ಲ. ಆದ್ದರಿಂದ ತಾವೇ ಧೈರ್ಯ ಮಾಡಿ ತಮ್ಮ ಬಳಿಯಿದ್ದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹತ್ತಿರದ ಅಂಗಡಿಗೆ ಹೋಗಿ ಒಂದು ಬ್ರೆಡ್ ಪ್ಯಾಕೆಟ್ ಖರೀದಿಸಿ ತಂದರು. ಸಂಜೆಯ ಸಮಯದಲ್ಲಿ ಅವರ ಮಗಳು ರಾಧಿಕಾ ತನ್ನ ಪತಿಯೊಂದಿಗೆ ದೇವಕಿ ಅವರನ್ನು ನೋಡಲು ಬಂದಳು. ಆಗ ದೇವಕಿ ಬ್ರೆಡ್ ತಿನ್ನುತ್ತಿದ್ದರು. ಮಗಳನ್ನು ನೋಡಿದ ತಕ್ಷಣ ಅವರು ಬ್ರೆಡ್ ಪ್ಯಾಕೆಟ್ ಅನ್ನು ಅಡಗಿಸಿಟ್ಟು, ಅರೆ ಮಗಳೇ, ಯಾವಾಗ ಬಂದೆ? ಬರುವ ಬಗ್ಗೆ ನೀನು ಹೇಳಲೇ ಇಲ್ಲವಲ್ಲ ಎಂದರು. ಅಮ್ಮ, ನಾನು ಫೋನ್ನಲ್ಲಿ ಮಾತನಾಡಿದಾಗಲೇ ಏನೋ ಸರಿಯಿಲ್ಲ ಎಂದು ನನಗೆ ಅನಿಸಿತ್ತು. ಅದಕ್ಕೆ ನಿನ್ನನ್ನು ನೋಡಲು ಬಂದೆ. ವಿಷಯ ಏನೆಂದು ನನಗೆ ಸ್ಪಷ್ಟವಾಗಿ ಹೇಳು ಎಂದಳು ರಾಧಿಕಾ. ದೇವಕಿ ಕಣ್ಣು ತಪ್ಪಿಸುತ್ತಾ, ಮಗಳೇ, ಎಲ್ಲವೂ ಸರಿಯಾಗಿದೆ ಎಂದು ನಿನಗೆ ಹೇಳಿದ್ದೆನಲ್ಲ, ನೀನು ಸುಮ್ಮನೆ ಚಿಂತಿಸುತ್ತಿದ್ದೀಯಾ ಎಂದರು. ಅಷ್ಟರಲ್ಲಿ ಬಾಗಿಲಿನಿಂದ ರಂಜನಾ ಅವರ ಧ್ವನಿ ಕೇಳಿಸಿತು. ಏನು ಮಣ್ಣು ಸರಿಯಾಗಿದೆ ದೇವಕಿ? ರಾಧಿಕಾ ಮಗಳೇ, ನೀನು ಬಂದಿದ್ದು ತುಂಬಾ ಒಳ್ಳೆಯದಾಯಿತು. ನಿನ್ನ ತಾಯಿ ಹೇಗೆ ಒಂದೊಂದು ದಿನವನ್ನು ಕಳೆಯುತ್ತಿದ್ದಾರೆಂದು ನಾನು ನಿನಗೆ ಹೇಳುತ್ತೇನೆ. ರಂಜನಾ ಅವರು ನಡೆದ ಎಲ್ಲಾ ವಿಷಯಗಳನ್ನು ರಾಧಿಕಾಗೆ ವಿವರಿಸಿದರು. ಎಲ್ಲವನ್ನೂ ಕೇಳಿದ ರಾಧಿಕಾ ಸ್ತಬ್ಧಳಾದಳು. ತನ್ನ ತಾಯಿಗಾಗಿ ಪ್ರಾಣವನ್ನೇ ಕೊಡುತ್ತೇವೆ ಎನ್ನುತ್ತಿದ್ದ ತನ್ನ ಅಣ್ಣಂದಿರು ಇದ್ದಕ್ಕಿದ್ದಂತೆ ಇಷ್ಟು ಹಪಾಪಿತನಕ್ಕೆ ಹೇಗೆ ಬಿದ್ದರು ಎಂಬುದು ಅವಳಿಗೆ ನಂಬಲ ಸಾಧ್ಯವಾಗಿತ್ತು. ದೇವಕಿ ಅವರ ಅಳಿಯ ಇವೆಲ್ಲವನ್ನೂ ಕೇಳಿಸಿಕೊಂಡು ಹೀಗೆ ಹೇಳಿದರು, ಅತ್ತೆಯವರೇ, ನನ್ನ ಒಬ್ಬ ಆತ್ಮೀಯ ಗೆಳೆಯ ವಕೀಲನಿದ್ದಾನೆ. ನೀವು ಒಂದು ಕೆಲಸ ಮಾಡಿ ನಿಮ್ಮ ಆಸ್ತಿಪತ್ರಗಳನ್ನು ತೆಗೆದುಕೊಳ್ಳಿ ಮತ್ತು ನಮ್ಮೊಂದಿಗೆ ಬನ್ನಿ. ದೇವಕಿ ಅವರು ಎಷ್ಟೇ ಬೇಡವೆಂದರೂ ಕೇಳದ ಅವರು ತಾಯಿಯನ್ನು ವಕೀಲರ ಬಳಿ ಕರೆದೊಯ್ದು ಎಲ್ಲಾ ಪರಿಸ್ಥಿತಿಯನ್ನೂ ವಿವರಿಸಿದರು. ವಕೀಲರು ಎಲ್ಲಾ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಹೀಗೆಂದರು, ಅರೆವಾ, ಇದು ಒಳ್ಳೆಯದಾಯಿತು. ಈ ಪತ್ರಗಳು ಯಾವ ಆಸ್ತಿಗೆ ಸಂಬಂಧಪಟ್ಟವು ಎಂದು ಹೇಳಿ. ಆಗ ದೇವಕಿ ಅವರು ಇವು ತಮ್ಮ ಮನೆ ಮತ್ತು ಜಮೀನಿನ ಪತ್ರಗಳೆಂದು ಹೇಳಿದರು. ವಕೀಲರು ನಗುತ್ತಾ, ಹಾಗಿದ್ದರೆ ನೀವು ನಿಮ್ಮ ಮಕ್ಕಳು ಮತ್ತು ಸೊಸೆಯಂದಿರನ್ನು ಸರಿಯಾಗಿ ಆಡಿಸಬಹುದು ಎಂದರು. ವಕೀಲರ ಸೂಚನೆಯಂತೆ ದೇವಕಿ ಅವರು ಕಾನೂನು ಪ್ರಕ್ರಿಯೆಯನ್ನು ಆರಂಭಿಸಿದರು. ಸ್ವಲ್ಪ ಸಮಯದ ನಂತರ ದೇವಕಿ ಮನೆಗೆ ಮರಳಿದರು. ಅಷ್ಟರಲ್ಲಿ 2 ಗಂಡು ಮಕ್ಕಳು ಮನೆಗೆ ಬಂದರು. ಅವರು ತಾಯಿಯ ಬಳಿ ಬಂದು, ಅಮ್ಮ, ಇನ್ನು ಮುಂದೆ ನಿಮ್ಮ ಹೊರೆಯನ್ನು ಹೊರಲು ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದ ನಿಮಗಾಗಿ ವೃದ್ಧಾಶ್ರಮದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಇದನ್ನು ಕೇಳಿ ದೇವಕಿ ದಿಗ್ಭ್ರಮೆಯಿಂದ ಅವರನ್ನು ನೋಡುತ್ತಿರಲು ಹಿರಿಯ ಮಗ ಹೇಳಿದನು, ಚಿಂತೆ ಮಾಡಬೇಡಿ ಅಮ್ಮ, ಅಲ್ಲಿ ನಿಮಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಮಾತು ಹೀಗೆ ಸಾಗುತ್ತಿರುವಾಗಲೇ ರಾಧಿಕಾ ಮತ್ತು ಆಕೆಯ ಪತಿ ವಕೀಲರೊಂದಿಗೆ ಅಲ್ಲಿಗೆ ಹಾಜರಾದರು. ಅವರನ್ನು ವಕೀಲರ ಜೊತೆ ಕಂಡ ತಕ್ಷಣ ಗಂಡು ಮಕ್ಕಳು ಮತ್ತು ಸೊಸೆಯಂದಿರ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಇದೊಳ್ಳೆ ತಮಾಷೆಯಾಯಿತಲ್ಲ, ನೀವು ಇಲ್ಲಿಗೆ ವಕೀಲರ ಜೊತೆ ಬಂದಿದ್ದೀರಲ್ಲ ಎನ್ನುತ್ತಾ ಹಿರಿಯ ಮಗ ಮುಂದುವರಿಸಿದನು, ಓ, ಈಗ ನನಗೆ ಅರ್ಥವಾಯಿತು.
ಅಮ್ಮನ ಆಸ್ತಿಯಲ್ಲಿ ನಿನಗೆ ಮತ್ತು ಭಾವನಿಗೆ ಪಾಲು ಬೇಕು, ಅದಕ್ಕೆ ವಕೀಲರನ್ನು ಕರೆತಂದಿದ್ದೀಯಾ? ಆದರೆ ಒಂದು ಮಾತು ಕಿವಿಕೊಟ್ಟು ಕೇಳು, ಈ ಆಸ್ತಿ ನಮ್ಮಿಬ್ಬರದು. ಇದರಲ್ಲಿ ನಿನಗೆ ಯಾವುದೇ ಹಕ್ಕಿಲ್ಲ. ಈ ಮಾತುಗಳನ್ನು ಕೇಳಿ ರಾಧಿಕಾ ಮತ್ತು ಆಕೆಯ ಪತಿಗೆ ತುಂಬಾ ಕೋಪ ಬಂತು. ಆಗ ರಾಧಿಕಾ ಹೇಳಿದಳು, ನನಗೆ ಅಮ್ಮನ ಆಸ್ತಿಯಲ್ಲಿ ಒಂದು ಪೈಸೆಯೂ ಬೇಡ. ನನ್ನ ತಾಯಿ ಈ ಮುಪ್ಪಿನ ಕಾಲದಲ್ಲಿ ಸುಖವಾಗಿ ಬದುಕಬೇಕು ಎಂಬುದು ಮಾತ್ರ ನನ್ನ ಆಸೆ. ನಾನು ಅಮ್ಮನನ್ನು ನನ್ನ ಜೊತೆ ಕರೆದೊಯ್ಯಲು ಬಯಸಿದ್ದೆ. ಆದರೆ ಅಮ್ಮ ಅಪ್ಪಾಜಿಯ ನೆನಪುಗಳಿರುವ ಇದೇ ಮನೆಯಲ್ಲಿ ತಮ್ಮ ಕೊನೆಯ ಕಾಲ ಕಳೆಯಬೇಕು ಎಂದು ಹೇಳಿ ಬರಲು ನಿರಾಕರಿಸಿದರು. ನಂತರ ದೇವಕಿ ಅವರು ಮುಖದಲ್ಲಿ ಸಿಟ್ಟಿನ ಭಾವದೊಂದಿಗೆ ಹೇಳಿದರು, ನಿಮ್ಮ ತಂದೆ ಮತ್ತು ನಾನು ಹೆಣ್ಣು ಮಕ್ಕಳು ಪರಕೀಯರು, ಗಂಡು ಮಕ್ಕಳೇ ವೃದ್ಧಾಪ್ಯದ ಆಸರೆಯಾಗುತ್ತಾರೆ ಎಂದು ಭಾವಿಸಿ ಅವಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿದೆವು. ಆದರೆ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆವು ಎಂದು ಇಂದು ನನಗೆ ಅರಿವಾಗುತ್ತಿದೆ. ಆಸ್ತಿ ನನ್ನ ಹೆಸರಿನಲ್ಲಿದ್ದಾಗ ನನ್ನ ಹಿಂದೆ ಮುಂದೆ ಅಲೆಯುತ್ತಿದ್ದಿರಿ. ಆದರೆ ಈಗ ಜವಾಬ್ದಾರಿ ನಿಭಾಯಿಸುವ ಸಮಯ ಬಂದಾಗ ಕೈ ತೊಳೆದುಕೊಂಡಿರಿ. ನನ್ನ ಹಣ ಮತ್ತು ಜಮೀನು ನಿಮಗೆ ಬೇಕು, ಆದರೆ ಈ ಮುದಿತಾಯಿ ಬೇಡವೇ? ಇದು ಇಂದಿಗೂ ನನ್ನ ಪತಿಯ ಮನೆ ಎಂಬುದು ನೆನಪಿರಲಿ. ಇದರ ಮೇಲೆ ಮೊದಲ ಹಕ್ಕು ನನಗಿದೆ. ತಕ್ಷಣ ಹಿರಿಯ ಮಗ ಹೇಳಿದನು, ಇದರ ಮೇಲೆ ನಿಮಗೆ ಯಾವುದೇ ಹಕ್ಕಿಲ್ಲ. ಮೃತ್ಯುಪತ್ರ, ವಿಕ್ರಯ ಪತ್ರ ಬರೆಯುವಾಗಲೇ ತಂದೆಯವರು ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿದ್ದರು. ಆಗ ವಕೀಲರು ಹೇಳಿದರು, ನಿಮ್ಮ ಮಾತು ನಿಜ. ಆದರೆ ನಿಮ್ಮ ತಂದೆಯವರು ಸಾಯುವ ಮೊದಲು ಈ ಮನೆ ಮತ್ತು ಜಮೀನನ್ನು ಪತ್ನಿ ದೇವಕಿ ಅವರ ಹೆಸರಿಗೆ ಮಾಡಿದ್ದರು ಮತ್ತು ಅವರು ಬದುಕಿರುವವರೆಗೂ ಈ ಎಲ್ಲಾ ಆಸ್ತಿಗೆ ಅವರೇ ಮಾಲೀಕರು ಎಂದು ಬರೆಸಿದ್ದರು. ನಿಮ್ಮ ತಂದೆಯವರಿಗೆ ಬಹುಶಃ ಮೊದಲೇ ಅರಿವಾಗಿತ್ತು ನೀವು ನಿಮ್ಮ ತಾಯಿಯ ಜೊತೆ ಎಷ್ಟು ಕೀಳಾಗಿ ವರ್ತಿಸಬಹುದು ಎಂದು. ಆದ್ದರಿಂದಲೇ ಅವರು ತಮ್ಮ ಪತ್ನಿಯ ಸುರಕ್ಷತೆಗಾಗಿ ಸಾಯುವ ಒಂದು ವಾರ ಮೊದಲು ತಮ್ಮ ಮೃತ್ಯುಪತ್ರವನ್ನು ಬದಲಾಯಿಸಿದ್ದರು. ಇಂದಿನ ದಿನಾಂಕದ ಪ್ರಕಾರ ಈ ಮನೆ ಮತ್ತು ಹಳ್ಳಿಯ ಜಮೀನು ದೇವಕಿ ಅವರಿಗೆ ಸೇರಿದ್ದು. ಕಥೆಯ ಕ್ಲೈಮ್ಯಾಕ್ಸ್ ನೋಡಲು ಸಿದ್ಧರಿದ್ದೀರಾ? ಮಕ್ಕಳ ಪರಿಸ್ಥಿತಿ ಏನಾಗುತ್ತದೆ ಎಂದು ತಿಳಿಯಲು ನೀವು ಬಯಸುವಿರಾ? ದೇವಕಿ ಅವರು ಆಸ್ತಿಯನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು, ಯಾರೂ ಅವರನ್ನು ಪ್ರಶ್ನಿಸುವಂತಿಲ್ಲ. ವಕೀಲರ ಈ ಮಾತುಗಳನ್ನು ಕೇಳಿ ಇಬ್ಬರೂ ಗಂಡು ಮಕ್ಕಳಿಗೆ ಪ್ರಾಣವೇ ಹೋದಂತಾಯಿತು. ಅವರು ಒಮ್ಮೆ ವಕೀಲರನ್ನು ಮತ್ತೊಮ್ಮೆ ತಮ್ಮ ತಾಯಿಯನ್ನು ದಿಕ್ಕುಗಾಣದಂತೆ ನೋಡುತ್ತಿದ್ದರು. ಈ ಘಟನೆಯ ನಂತರ ಇದುವರೆಗೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿದ್ದ ಆ ಸಾಮಾನ್ಯ ಮಹಿಳೆ ದೇವಕಿ ಬದಲಾಗಿದ್ದರು. ತಮ್ಮ ಹಕ್ಕಿಗಾಗಿ ಹೋರಾಡುವುದು ಅವರಿಗೆ ಈಗ ತಿಳಿದಿತ್ತು. ತಮ್ಮ ಮಕ್ಕಳಿಗೆ ಪಾಠ ಕಲಿಸಲು ನಿರ್ಧರಿಸಿದ ಅವರು ತಕ್ಷಣವೇ ಮನೆಯನ್ನು ಖಾಲಿ ಮಾಡುವಂತೆ ಮಕ್ಕಳು ಮತ್ತು ಸೊಸೆಯಂದಿರಿಗೆ ಆಜ್ಞೆ ಮಾಡಿದರು. ಈ ಮಾತನ್ನು ಕೇಳಿದ ತಕ್ಷಣ ಹಿರಿಯ ಮಗ ರಾಜೇಶ್ ತನ್ನ ತಾಯಿಯ ಕಾಲಿಗೆ ಬಿದ್ದು ಅಳತೊಡಗಿದನು. ಅಮ್ಮ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅಷ್ಟರಲ್ಲಿ ಕಿರಿಯ ಮಗ ಅಮನ್ ಹೇಳಿದನು, ಅಮ್ಮ, ದೊಡ್ಡಣ್ಣನೇ ನನಗೆ ತಪ್ಪು ಹಾದಿ ತೋರಿಸಿದ್ದು, ಇಲ್ಲದಿದ್ದರೆ ನಾನು ಇಂತಹ ಕೆಲಸ ಮಾಡಲು ಎಂದಿಗೂ ಯೋಚಿಸುತ್ತಿರಲಿಲ್ಲ ಎಂಬುದು ನಿನಗೆ ಗೊತ್ತಿದೆಯಲ್ಲವೇ? ಆಗ ದೇವಕಿ ಕಠೋರವಾಗಿ ಹೇಳಿದರು, ನನ್ನನ್ನು ಮನೆಯಿಂದ ಹೊರಹಾಕುವ ಮೊದಲು ಈ ವಯಸ್ಸಿನಲ್ಲಿ ತಾಯಿ ಎಲ್ಲಿಗೆ ಹೋಗುತ್ತಾಳೆ, ಹೇಗೆ ಬದುಕುತ್ತಾಳೆ ಎಂದು ನೀವು ಯೋಚಿಸಲಿಲ್ಲ. ಹಾಗಿರುವಾಗ ನಾನು ನಿಮ್ಮ ಬಗ್ಗೆ ಏಕೆ ಯೋಚಿಸಲಿ? ಆದರೆ ನನ್ನ ಇಬ್ಬರು ಮೊಮ್ಮಕ್ಕಳು ಬೀದಿಗೆ ಬಂದು ಅಲೆಯುವುದನ್ನು ನೋಡಲು ನನಗೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಈ ಮನೆಯಲ್ಲಿ ಇರಬೇಕೆಂದರೆ ಕೇವಲ ಮೇಲಿನ ಅಂತಸ್ತಿನಲ್ಲಿ ಮಾತ್ರ ಇರಬೇಕು. ನಂತರ ದೇವಕಿ ಅವರು ತಮ್ಮ ಹಿಂದಿನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟರು. ಅವರು ತಮ್ಮ ಮೃತ್ಯುಪತ್ರವನ್ನು ವಸಿಯತ್ ಬದಲಾಯಿಸಿದರು. ತಮ್ಮ ಮರಣದ ನಂತರ ಹಳ್ಳಿಯ ಎಲ್ಲಾ ಜಮೀನು ಕೇವಲ ಮಗಳಾದ ರಾಧಿಕಾಗೆ ಸೇರಬೇಕು ಎಂದು ಬರೆಸಿದರು. ಗೆಳತಿ ರಂಜನಾ ಅವರ ಸಹಾಯದಿಂದ ಮನೆಯ ಮಧ್ಯದ ಅಂತಸ್ತನ್ನು ಬಾಡಿಗೆಗೆ ನೀಡಿದರು ಮತ್ತು ತಳ ಅಂತಸ್ತಿನಲ್ಲಿ ಗ್ರೌಂಡ್ ಫ್ಲೋರ್ ತಾವೇ ವಾಸಿಸತೊಡಗಿದರು. ಮಗಳು ರಾಧಿಕಾ ತನ್ನ ತಾಯಿಗಾಗಿ ಅಡುಗೆ ಮಾಡಲು, ಮನೆ ಸ್ವಚ್ಛಗೊಳಿಸಲು ಮತ್ತು ಬಟ್ಟೆ ತೊಳೆಯಲು ಒಬ್ಬ ಕೆಲಸದಾಕೆಯನ್ನು ನೇಮಿಸಿದಳು. ಈಗ ದೇವಕಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಉತ್ತಮ ಆಹಾರ ಮತ್ತು ಗೌರವ ಸಿಗತೊಡಗಿತು. ತಮ್ಮ ಅತ್ತೆಯ ಈ ಬದಲಾದ ರೂಪವನ್ನು ಕಂಡು ಇಬ್ಬರೂ ಸೊಸೆಯಂದಿರು ದಂಗಾಗಿ ಹೋದರು. ಇಬ್ಬರೂ ಗಂಡು ಮಕ್ಕಳು ಕೂಡ ಅಚ್ಚರಿಗೊಂಡಿದ್ದರು ಮತ್ತು ತಾವು ಮಾಡಿದ ಮಹಾಪರಾಧದ ಅರಿವು ಅವರಿಗೆ ಮನದ ಮೂಲೆಯಲ್ಲಿ ಮೂಡಲಾರಂಭಿಸಿತ್ತು. ತಾವು ಮಾಡಿದ ತಪ್ಪಿನ ಫಲವನ್ನು ಅವರು ಈಗ ಅನುಭವಿಸುತ್ತಿದ್ದರು. ಹಾಗಾದರೆ ಗೆಳೆಯರೇ, ನಿಮಗೆ ಈ ಕಥೆ ಹೇಗನಿಸಿತು? ಲೈಕ್ ಮತ್ತು ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಕಥೆಯೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದಗಳು.